ಹಾಯ್, ನನ್ನ ಹೆಸರು ಪೂರ್ಣಿಮಾ ಅಂತ. ನಾನಿಲ್ಲಿ ಸರೋನಹಳ್ಳಿ, ನಮ್ಮದು ಊರು ಜಡಿಯ, ಗೊತ್ತು. ನನ್ನನ್ನು ಭದ್ರಕಾಳಿ ಅಂತ ಕರೀತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಆದರೆ ನನ್ನನ್ನು ಎಲ್ಲ ತುಂಬ ಜನ ಹುಡುಗರುಗಳು ಕರೆಯೋದು ಭದ್ರಕಾಳಿ ಅಕ್ಕ ಅಂತಲೇ ಕರೆಯೋದು. ಇಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ಮನೆ ದೇವ್ರು ಕಾಳಗಟ್ಟಮ್ಮ ಅಂತ. ಇಲ್ಲಿ ನೋಡಿ, ಈ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಇಲ್ಲಿ ಬಂದು ಅವ್ರ ಪೂಜಾರಪ್ಪರ ಮನೆ ಕೇಳಿ ಪೂಜೆ ಮಾಡ್ಸೋಕ್ಕೆ ಅಂತ ಬಂದಿದ್ದೀನಿ. ನೋಡಿ, ಪೂಜೆ ಸಾಮಾನೆಲ್ಲ ತೊಗೊಂಬಂದಿದ್ದೀನಿ ಇಲ್ಲಿ. ಅವ್ರು ಹೇಳ್ತಿದ್ರೆ ದುಡ್ಡು ಕೊಟ್ರೇನೆ ನಾವು ಪೂಜೆ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇನಕ್ಕೆ, ಏನು ಪೂಜೆಗೆ ಅದಕ್ಕೂ ಸಂಬಂಧನೇ ಇಲ್ವಲ್ಲ. ನಮ್ಮ ಪ್ರೀತಿ ಕೊಟ್ಟರೆ ಮಾತ್ರ ಅದನ್ನು ಮಾಡಬೇಕು, ನೀವು ಇಸ್ಕೋಬೇಕು ಅಂತ ಕೇಳಿದ್ರೆ ಇಲ್ಲ, ನಾನು ಪೂಜೆ ಮಾಡೋಕ್ಕೆ ನೀವು ದುಡ್ಡು ಕೊಟ್ರೇನೆ ಪೂಜೆ ಮಾಡೋದು, ಇಲ್ಲಾಂದ್ರೆ ನಾವು ಮಾಡೋದೇ ಇಲ್ಲ ಅಂತ ಹೇಳಿ ಅವ್ರ ಮನೇಲಿ ಅವ್ರು ಕೂತಿದ್ದಾರೆ. ನಾನು ಇವತ್ತು ಎಷ್ಟೊತ್ತರ ಆಗಲಿ ಫ್ರೆಂಡ್ಸ್, ಇಲ್ಲಿಂದ ಎದ್ದೋಗಲ್ಲ, ಪೂಜೆ ಆಗೋ ತಕ್ಕ ಬಿಡಲ್ಲ. ಅದೇನಾಗುತ್ತೋ ಆಗಲಿ, ಕತೆ ಬರೆಯೋದಾಗಲಿ, ಯಾರು ಬರೋದಾಗಲಿ, ನಾನು ಇಲ್ಲೇ ಕೂತಿರ್ತೀನಿ. ಇವತ್ತು ಪೂಜೆ ಆಗಲೇಬೇಕು ನನಗೆ. ಯಾಕೆ ದುಡ್ಡಲ್ಲಿ ದರೋಡೆ ಮಾಡ್ತಾ ಇದ್ದಾರಾ? ದರೋಡೆ ಮಾಡ್ತಾ ಇದ್ದಾರೆ ಹೇಳಿ ನೋಡೋಣ. ದುಡ್ಡು ಕೊಟ್ರೇ ಪೂಜೆ ಮಾಡೋದನ್ನು ಯಾವ ಹಕ್ಕಿದೆ ಅವರಿಗೆ ಕೇಳೋಕ್ಕೆ? ನಮ್ಮ ಪ್ರೀತಿಯಿಂದ ನಾವೇನಾಗುತ್ತೋ ಅದನ್ನು ನಮ್ಮ ಕೈಲಾಗಿದ್ದು ನಾವು ಕೊಟ್ಟೇ ಕೊಡ್ತೀವಿ. ಯಾಕೆ ಅಂದರೆ ನಮ್ಮ ಮನೆ ದೇವರು ಅದೇನೆ, ಆಯಿತಾ? ಮನೆ ದೇವ್ರಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋದು ನಮಗೆ ಗೊತ್ತಿರುತ್ತೆ. ಅವ್ರ ಆರ್ಡ್ರ್ ಪ್ರಕಾರ ನಾವು ಕೊಡೋ ಅಂಥ ಅವಶ್ಯಕತೆ ನಮಗಿಲ್ವಲ್ಲ. ಇಲ್ಲಿ ದೇವರು ಬಂದು ಕೇಳಿದಾನ ದುಡ್ಡು ಇಸ್ಕೊಂಡು ಪೂಜೆ ಮಾಡಿಕೊಡಿ ಅಂತ? ಕೇಳಿದಾನ ದೇವರು? ಕೇಳಿಲ್ಲ ತಾನೇ. ಇಲ್ಲ, ದುಡ್ಡು ಕೇಳ್ಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಡಿ ಅಂತ ಏನಾರ ದೇವ್ರು ಹೇಳಿ ಕಳ್ಸಿದ್ನಾ? ಇಲ್ಲ ಕಾಳಗಟ್ಟಮ್ಮ ಹೇಳಿ ಕಳ್ಸಿದ್ಲಾ? ಇಲ್ಲ ಮತ್ತೊಂದು ದೇವ್ರು ಹೇಳಿ ಕಳ್ಸಿದ್ನಾ? ಯಾರು ಹೇಳ್ಕೊಳ್ಸಿಲ್ಲ, ಆಯ್ತಾ? ಅವ್ರಿಗೇನು ಕೆಲಸ? ಪೂಜೆ ಮಾಡ್ಬೇಕು. ಯಾಕೆ ದುಡ್ಡು ಕೊಡ ಬರಲ್ವಾ ಅವ್ರಿಗೆ? ಸಂಬಳ ಬರಲ್ವಾ ತಿಂಗ್ಳಾಗ್ತಿದ್ದಂಗೆ? ಯಾಕೆ ಕೊಡಗಿ ಜಮೀನು ಬಿಟ್ಟಿರಲ್ವ ಅವ್ರು ಪೂಜೆ ಮಾಡೋದಕ್ಕೆ? ಏನು ಬಿಟ್ಟಿರಲ್ಲ, ಎಲ್ಲ ಎಕರೆಗಟ್ಟಲೆ ಇರ್ತವೆ. ಅದಕ್ಕೆ ಏನು ಮಾಡ್ಬೇಕು ಅವರು? ನಮ್ಮ ಕೈಲಾಗಿದೆ. ಯಾವ ದೇವಸ್ಥಾನದಲ್ಲಿ ಏನು ಮಾಡಿರೋ ನಮಗೆ ಗೊತ್ತಿಲ್ಲ. ನನಗೆ ಅನ್ಯಾಯ ಆಗಿದೆ ಇಲ್ಲಿ. ನಾನು ಇಲ್ಲಿ ಕೂತಿದ್ದೀನಿ ಇನ್ಮೇಲೆ ನನಗೆ ಪೂಜೆ ಆಗಲೇಬೇಕು. ಯಾರು ಬರ್ತಾರೆ, ಪ್ರೆಸ್ಸರಾರ ಬರಲಿ, ಯಾರು ಬರಲಿ, ಇವತ್ತಿನ ಕೆಲಸ ನಮ್ದು ಹಾಳಾದರೂ ಪರವಾಗಿಲ್ಲ, ನಾನು ಇಲ್ಲೇ ಕೂತಿರ್ತೀನಿ, ಪೂಜೆ ಮಾಡಿಸ್ತೀನಿ, ಮಾಡಲೇಬೇಕು. ಅವ್ರು ಬಂದು ಕೇಳೋದು ನನ್ನ ಅಧಿಕಾರ ಅಷ್ಟೇ. ಇಲ್ಲಿ ನಾವು ಪ್ರೀತಿಯಿಂದ ದೇವ್ರಿಗೆ ಏನು ಬಂದಿದ್ದೀವಿ, ಏನು ಸಲ್ಲಿಸ್ಬೇಕು, ಏನು ಮಾಡಬೇಕು ಅದು ನಮ್ಗೆ ಗೊತ್ತಿದೆ ಮಾಡೋದು. ಇವ್ರ ಆರ್ಡ್ರ್ ಪ್ರಕಾರ ನಾವು ಮಾಡಬೇಕು ಅನ್ನೋದು ಯಾವುದೇ ರೀತಿ ರೂಲ್ಸ್ ಇಲ್ಲ ಇಲ್ಲಿ, ಆಯಿತಾ? DC ಬರ್ತಾರಾ? ಬರಲಿ, ಮಾತಾಡ್ತೀನಿ ನಾನೇ. ಯಾಕೆ ಅಷ್ಟೊಂದು ಅಸಹಾಯಕತೆ ಹೆಣ್ಣಂತೂ ನಾನಲ್ಲ. ಯಾಕೆ ಥರ ಆರ್ಡ್ರ್ ಮಾಡ್ತಾರೆ? ದುಡ್ಡು ಕೊಡಿ ಅಂತ, ಇಷ್ಟೇ ಕೊಡಿ ಅಷ್ಟೇ. ಸರ್ ಇಲ್ಲ, ನಾನು ಇದಕ್ಕೆ 2 ವರ್ಷದಲ್ಲಿ 501 ಕೊಟ್ಟಿದ್ದೀನಿ. ನಾವು ಬಡವಿ, ಆಯಿತಾ? ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಕೊಡೋಕ್ಕಾಗೋದು. ಅದನ್ನು ಬಿಟ್ಬಿಟ್ಟು ಇವರು ಇಲ್ದಲ್ಲ, ಇಲ್ಲ 501 ಕೊಟ್ಟಿದ್ಯಾ ಅಷ್ಟೇ ನಾ ಕೊಟ್ಟಿರೋದು, ಈ ಥರ ಮಾತಾಡ್ತಾರೆ. ಯಾರಿಗೆ ಮಾತಾಡ್ತಾರೆ ಈ ಥರ? ಬರಬೇಕು. ಇವತ್ತು ಯಾರು ಬರ್ತಾರೆ, ಗುಡಿ ಗೌಡ್ರಾಗಲಿ ಯಾರಾಗಲಿ ಇಲ್ಲಿ ಬಂದು ನನ್ನ ಹತ್ರ ಮಾತಾಡ್ಬೇಕಷ್ಟೇ. ಇಷ್ಟೇ ಕೇಳ್ತಾರೆ. ಇದರಲ್ಲಿ ನಂದೇನಾದರೂ ತಪ್ಪಿದ್ಯಾ ಕಮೆಂಟ್ ಮಾಡಿ. ಇದರಲ್ಲಿ ಯಾವುದು ನ್ಯಾಯ, ಯಾವುದು ಅನ್ಯಾಯ ಅನ್ನೋದು ನೀವೇ ಕಮೆಂಟ್ ಮಾಡ್ಬೇಕು ನನಗೆ. ಮಾಡಿ ಫ್ರೆಂಡ್. ಯಾವ ದೇವರಾದರೂ ಅಷ್ಟೇನೆ, ದೇವ್ರೇನೆ. ಮನುಷ್ಯರು